ಹಾವೇರಿ ಜಿಲ್ಲೆ ಹಿರೇಕೇರೂರು ತಾಲೂಕಿನ ಕೋಡಾ ಗ್ರಾಮ ಪಂಚಾಯಿತಿ ಪಿಡಿಒ ಎಡವಟ್ಟಿನಿಂದ ಶಾಲಾ ಮಕ್ಕಳಿಗೆ ಕಂಟಕ ಶುರುವಾಗಿದೆ. ಶಾಲೆ ನಿರ್ಮಿಸುವ ಜಾಗದಲ್ಲಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ನಮ್ಮೂರಿನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಲಿ ಅಂತ ಶಾಲೆ ಕಟ್ಟೋಕೆ ಕೋಡಾ ಗ್ರಾಮದ ನಾಗೇಶ್ವರ್ ಎಂಬವರು ಕೋಟಿ ಬೆಲೆ ಬಾಳುವ ಜಾಗವನ್ನ ದಾನವಾಗಿ ಕೊಟ್ಟಿದ್ರು. 2012ರಲ್ಲಿ ಕೋಡಾ ಗ್ರಾಮ ಪಂಚಾಯಿತಿಗೆ 10 ಗುಂಟೆ ಜಾಗ ದಾನಪತ್ರ ನೀಡಿದ್ರು. ಆದರೆ ಪಿಡಿಒ ಕೆಎಂ ಬನ್ನಿಕೋಡ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಹಾ ಎಡವಟ್ಟಿನಿಂದ ಹೊಸ ಟರಾವು ಪಾಸ್ ಮಾಡಿ ಕೋಟಿ ಬೆಲೆ ಬಾಳೋ ಜಾಗವನ್ನ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಕಟ್ಟಡ ನಿರ್ಮಾಣಕ್ಕಾಗಿ ಉಪಯೋಗಿಸಿಕೊಳ್ಳಲು ಅನುಮೋದನೆ ಕೊಟ್ಟಿದ್ದಾರೆ. ಆದ್ರೀಗ ಹೊಸ ಶಾಲೆ ಕಟ್ಟಿಸಲು ಜಾಗ ಇಲ್ಲದಂತಾಗಿದೆ. ಶಾಲೆಗೆ ಹೊಸ ಜಾಗ ಗುರುತಿಸಿ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಯುಧ ಪೂಜೆ ದಿನ ಕಾವೇರಿ ನೀರು ಬಳಕೆ ಮಾಡಿದವರಿಗೆ ದಂಡ ವಿಧಿಸಲು ಮುಂದಾಗಿದೆ. ಕಾವೇರಿ ನೀರು ಕೇವಲ ಕುಡಿಯೋದಕ್ಕೆ ಮಾತ್ರ ಬಳಕೆಗೆ ಅವಕಾಶವಿದೆ. ಕುಡಿಯುವ ನೀರನ್ನ ವಾಹನ ಸ್ವಚ್ಛತೆಗೆ, ಕಟ್ಟಡ ನಿರ್ಮಾಣಕ್ಕೆ ಬಳಕೆ ಮಾಡಿದ್ರೆ 1964ರ ಕಲಂ 109ರಂತೆ 5,000 ದಂಡ ವಿಧಿಸಲಾಗಿದೆ. ಉಲ್ಲಂಘನೆ ಮತ್ತೆ ಮರುಕಳಿಸಿದ್ರೆ ದಂಡದ ಮೊತ್ತ 5,000ದ ಜೊತೆಗೆ ಹೆಚ್ಚುವರಿಯಾಗಿ 500 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಆಯುಧ ಪೂಜೆ ಹಬ್ಬದ ವೇಳೆ ಹೆಚ್ಚಿನ ಜನ ಕಾವೇರಿ ನೀರಿನ ವಾಹನಗಳ ಸ್ವಚ್ಛತೆ ಮಾಡ್ತಿದ್ರು. ಹೀಗಾಗಿ ಈ ಬಾರಿ ಹಬ್ಬದ ವೇಳೆ ಕಾವೇರಿ ನೀರಲ್ಲಿ ವಾಹನ ವಾಶ್ ಮಾಡಿದ್ರೆ ದಂಡದ ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ಕಾವೇರಿ ನೀರು ಅನ್ಯ ಬಳಕೆಗೆ ಬಳಸೋರಿಗೆ ದಂಡ ಹಾಕಲು ಜಲಮಂಡಳಿ ತೀರ್ಮಾನಿಸಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪದಡಿ ಜೈಲು ಸೇರಿರುವ ದರ್ಶನ್ ನೆನಪಿಗಾಗಿ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಶೇರ್ ಮಾಡಿದ್ದಾರೆ. ಪ್ರತಿ ವರ್ಷ ದಸರಾ ವೇಳೆ ಫ್ಯಾಮಿಲಿ ಜೊತೆ ಮೈಸೂರಲ್ಲಿ ಕಾಲ ಕಳೆದಿದ್ವು. 2 ವರ್ಷ ದಸರಾ ಹಬ್ಬವನ್ನ ದರ್ಶನ್ ಮಿಸ್ ಮಾಡಿಕೊಂಡಿದ್ದಾರೆ. ಜೈಲಿನಲ್ಲಿರೋ ಗಂಡನ ನೆನೆದು ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ. ಜಾತಿ ಜನಗಣತಿ ಸಮೀಕ್ಷೆ ಆರಂಭವಾದರೂ ವೀರಶೈವ ಲಿಂಗಾಯತ ಮಠಾಧೀಶರಲ್ಲಿ ಧರ್ಮ ಯುದ್ಧ ಬಗೆಹರಿದಿಲ್ಲ. ತರಳಬಾಳು ಮಠಕ್ಕೆ ಸೇರಿದ 2 ಮಠಾಧೀಶರು ವಿಭಿನ್ನ ಹೇಳಿಕೆ ಕೊಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಸಿರಿಗೇರೆಯ ತರಳಬಾಳು ಜಗದ್ಗುರು ಶಿವಮೂರ್ತಿ ಶಿವಾಚಾರ್ಯ ಶ್ರೀ ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿಯ ಕಾಲಂನಲ್ಲಿ ಲಿಂಗಾಯತ, ಉಪಜಾತಿ ಕಾಲಂನಲ್ಲಿ ಸಾದರ ಲಿಂಗಾಯತ ಅಂತ ಬರೆಸುವಂತೆ ಪ್ರಕಟಣೆ ಹೊರಡಿಸಿದ್ದಾರೆ. ತರಳಬಾಳು ಶಾಖಾ ಮಠದ ಸಾಣೇಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀ ಮಾತ್ರ ಧರ್ಮದ ಕಾಲಂನಲ್ಲಿ ಇತರೆ ಅಂತ ನಮೂದಿಸಿ ಜಾತಿ ಲಿಂಗಾಯತ ಅಂತ ಬರೆಸಲು ತರಳಬಾಳು ಶಾಖಾ ಮಠದ ಸಾಣೇಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಒಂದೇ ಮಠದ 2 ಶ್ರೀಗಳ ವಿಭಿನ್ನ ಹೇಳಿಕೆಯಿಂದ ಭಕ್ತರಲ್ಲಿ ಗೊಂದಲ ಶುರುವಾಗಿದೆ. 2 ಶ್ರೀಗಳು ಒಗ್ಗೂಡಿ ಚರ್ಚಿಸಿ ಸೈದ್ಧಾಂತಿಕ ನಿಲುವಿಗೆ ಬನ್ನಿ ಅಂತ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಖಡ್ಗ ಸ್ವಯಂ ಸೇವಕ ಸಂಘ ಒತ್ತಾಯಿಸಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಪ್ರೀ ಪ್ಲಾನ್ ಅನ್ನೋದು ತನಿಖೆಯಿಂದ ಬಟಾಬಯಲಾಗಿದೆ. ಟಾರ್ಗೆಟ್ ಮಾಡಿದ್ದು ಒಂದು, ಕಲ್ಲು ತೂರಿದ್ದೆ ಮತ್ತೊಂದು ಗಣೇಶನ ಮೇಲೆ ಅನ್ನೋ ಸತ್ಯ ಬೆಳಕಿಗೆ ಬಂದಿದೆ. ಇದರೊಂದಿಗೆ ಈ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ಲಾನ್ ಮಾಡಿದ್ದ ಗಣೇಶ ಮೆರವಣಿಗೆ ಬಿಟ್ಟು ಬೇರೊಂದು ಗಣೇಶನ ಮೇಲೆ ಕಲ್ಲೆಸೆತವಾಗಿದೆ. ಜನೇಗೌಡ ಬಡಾವಣೆಯ ಸ್ವಾಮಿ ಎಂಬಾತ ಹಿಂದೂ ಯುವಕರ ಬಳಗ ಕಟ್ಟಿಕೊಂಡಿದ್ದಕ್ಕೆ ಮುಸ್ಲಿಂ ಯುವಕರಿಗೆ ಸಹಿಸಲಾಗಲಿಲ್ಲ. ಆದ್ದರಿಂದ ಸ್ವಾಮಿ ನೇತೃತ್ವದಲ್ಲಿ ಕೂರಿಸಿದ್ದ ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ 1 ವಾರಕ್ಕೂ ಮುನ್ನವೇ ಬಿಟ್ಟ ರಾಮ್ ರಹೀಂ ನಗರದ ಗಣೇಶ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಸದ್ಯ ಕಲ್ಲು ತೂರಿದ್ದ 32 ಆರೋಪಿಗಳನ್ನು ಬಂಧಿಸಲಾಗಿದೆ. ಟ್ರಾಫಿಕ್ ಫೈನ್ ಕಟ್ಟಲ್ಲ ಅಂತ ಪೊಲೀಸರಿಗೆ ನಿಂದಿಸಿದ ಆರೋಪದಡಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತನನ್ನ ಅರೆಸ್ಟ್ ಮಾಡಲಾಗಿದೆ. ಮಹಿಳಾ ಪಿಎಸ್ಐ ಪಾರ್ವತಿ ಬಾಯಿ ಜೊತೆ ವಾಗ್ವಾದಕ್ಕಿಳಿದಿದ್ರು. ಹೆಲ್ಮೆಟ್ ಧರಿಸದೆ ಫೋನ್ನಲ್ಲಿ ಮಾತಾಡಿಕೊಂಡು ವಾಹನ ಚಾಲನೆ ಮಾಡಿದ್ರು. ಹೀಗಾಗಿ ಸೆಲ್ವಕುಮಾರ್ನನ್ನ ಪಿಎಸ್ಐ ಪಾರ್ವತಿ ತಡೆದು ನಿಲ್ಲಿಸಿದ್ದಾರೆ. ಈ ವೇಳೆ ನಾನು ದಂಡ ಕಟ್ಟಲ್ಲ ಅಂತ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾನೆ. ಪಿಎಸ್ಐ ಪಾರ್ವತಿ ಬಾಯಿಗೆ ನಿಂದಿಸಿದ ಆರೋಪವೂ ಕೇಳಿ ಬಂದಿದೆ. ಪೊಲೀಸರಿಗೆ ನಿಂದಿಸಿದ ಆರೋಪದಡಿ ಎಫ್ಐಆರ್ ದಾಖಲಾಗಿತ್ತು. ಇನ್ನು ಕೆಟ್ಟ ಕಾಮೆಂಟ್ ಮಾಡಿದವರ ವಿರುದ್ಧವೂ ದೂರು ದಾಖಲಾಗಿದೆ. ಇದೇ ತಿಂಗಳು 20ರಂದು ಪಿಎಸ್ಐ ಪ್ರಕರಣ ದಾಖಲಿಸಿದ್ರು. ಇದೀಗ ರಾಜಾಜಿನಗರ ಪೊಲೀಸರು ಸೆಲ್ವಕುಮಾರ್ನನ್ನ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.